ನಮಸ್ಕಾರ. ಶಾಶ್ವತ ಶಾಂತಿಯನ್ನ ಕಂಡುಕೊಳ್ಳೋದು ಹೇಗೆ? ಇದು ಬಹುಶಃ ಎಲ್ಲರನ್ನೂ ಕಾಡೋ ಪ್ರಶ್ನೆ. ಈ ಪ್ರಶ್ನೆಗೆ 1941ರಲ್ಲೇ ಒಂದು ಅದ್ಭುತವಾದ ಉತ್ತರ ಸಿಕ್ಕಿತ್ತು ಅಂದ್ರೆ ನಂಬ್ತೀರಾ? ಹೌದು. ಇವತ್ತಿನ ನಮ್ಮ ಈ ಫಾಸ್ಟ್ ಪೇಸ್ಡ್ ಲೈಫ್ ಇದೆಯಲ್ಲ, ಇದರಲ್ಲಿ ನಾವು ಎದುರಿಸ್ತಿರೋ ಚಡಪಡಕೆಗೆ ಆ ಹಳೆ ಜ್ಞಾನ ಹೇಗೆ ಒಂದು ಪರಿಹಾರ ಕೊಡ್ಬೋದು ಅನ್ನೋದನ್ನ ಇವತ್ತು ನೋಡೋಣ. ಲೈಫ್ನಲ್ಲಿ ಎಷ್ಟೇ ಓಡಿದ್ರೂ ಏನೋ ಒಂದು ಮಿಸ್ಸಿಂಗ್, ಏನೋ ಒಂದು ಕೈಗೆ ಸಿಕ್ತಿಲ್ಲ ಅನ್ನೋ ಫೀಲಿಂಗ್ ಬಂದಿದ್ಯಾ? ಒಂದು ಗುರು ಮುಟ್ಟಿದ್ವಿ ಅಂದ ತಕ್ಷಣ ಸರಿ, ಇನ್ನೊಂದ್ರ ಕದೆಗೋಟ. ಈ ಥರದ ಒಂದು ನಿರಂತರ ಅತೃಪ್ತಿ, ಒಂದು ಚಡಪಡಿಕೆ, ಇದು ನಮ್ಮೆಲ್ಲರ ಅನುಭವಕ್ಕೂ ಬಂದೇ ಇರತ್ತೆ ಅಲ್ವಾ? ಹಾಗಾದ್ರೆ ಇದರ ಮೂಲ ಎಲ್ಲಿದೆ? ಸರಿ, ಹಾಗಾದ್ರೆ ಈ ಚಡಪಡಿಕೆ ಶುರುವಾಗೋದಾದ್ರೂ ಎಲ್ಲಿಂದ? ಮೊದಲಿಗೆ ನಮ್ಮ ಗಮನವನ್ನ ನಾವು ಹೊರಜಗತ್ತಿನ ಪಡೆಗೆ ಇಟ್ಟಾಗ ಏನಾಗತ್ತೆ ಅನ್ನೋದನ್ನ ನೋಡೋಣ. ಲೇಖಕರು ಈ ಸ್ಥಿತಿಯನ್ನ ಒಂದು ಮಬ್ಬು ಮುಸುಕಿದ ವಾತಾವರಣ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಸೋಷಿಯಲ್ ಮೀಡಿಯಾ ಇರ್ಬೋದು, ಶಾಪಿಂಗ್ ಇರ್ಬೋದು, ಹೀಗೆ ಹೊರಗಿನ ಆಕರ್ಷಣೆಗಳಲ್ಲಿ ನಾವು ಎಷ್ಟೊಂದು ಮುಳುಗಿ ಹೋಗಿರ್ತೀವಿ ಅಂದ್ರೆ ಎಲ್ಲೋ ದಾರಿ ತಪ್ಪಿದ ಹಾಗೆ, ಒಂಥರ ಕನ್ಫ್ಯೂಷನ್, ಸುಸ್ತು ಎಲ್ಲಾನೂ ಒಟ್ಟಿಗೆ ಆದ ಹಾಗೆ ಅನ್ಸುತ್ತೆ. ಹಾಗಾದ್ರೆ ನಾವು ಹೊರಗೆ ಹುಡುಕ್ತಾ ಇರೋದು ಸಿಗೋದೇ ಇಲ್ಲ ಅಂದ್ರೆ ಒಂದು ವೇಳೆ ನಾವು ತಪ್ಪಾದ ಜಾಗದಲ್ಲಿ ಹುಡುಕ್ತಾ ಇದೀವಾ? ಈ ಹೊರಗಿನ ಹುಡುಕಾಟ ಯಾಕೆ ನಮ್ಮನ್ನ ಪದೇ ಪದೇ ನಿರಾಸೆಗೊಳಿಸುತ್ತೆ? ಬನ್ನಿ ಇದನ್ನ ನೋಡೋಣ. ಯಾಕೆ ನಾವು ಬಯಕೆಗಳ ಹಿಂದೆ, ಭೌತಿಕ ವಸ್ತುಗಳ ಹಿಂದೆ, ದೊಡ್ಡ ದೊಡ್ಡ ಮಹತ್ವಾಕಾಂಕ್ಷೆಗಳ ಹಿಂದೆ ಓಡ್ತೀವಿ? ಯಾಕಂದ್ರೆ ಇದೆಲ್ಲ ನಮ್ಗೆ ಒಂದು ಸಂತೃಪ್ತಿ, ಒಂದು ತೃಪ್ತಿ, ಒಂದು ಸಂತೋಷ ಕೊಡುತ್ತೆ ಅನ್ನೋ ನಂಬಿಕೆ ಅಲ್ವಾ? ಆದ್ರೆ ನಿಜವಾಗ್ಲೂ ಆ ಭರವಸೆ ಈಡೇರುತ್ತಾ? ಇದಕ್ಕೆ ಲೇಖಕರು ಒಂದು ಅದ್ಭುತವಾದ ರೂಪಕವನ್ನ ಬಳಸ್ತಾರೆ. ಅದು ಸುಖದ ಮರೀಚಿಕೆಯ ಹಿಂದೆ ಓಡುವುದು. ಅಂದ್ರೆ ಮರಳುಗಾಡಲ್ಲಿ ನೀರು ಕಂಡ ಹಾಗೆ. ನಾವು ಬೆನ್ನಡ್ತಾ ಇರೋ ಸಂತೋಷ ಇದೆಯಲ್ಲ, ಅದು ಒಂದು ಭ್ರಮೆ ಇದ್ದ ಹಾಗೆ. ಅದು ಹತ್ರ ಬಂತು ಅನ್ಕೊಂಡ ಹಾಗೆಲ್ಲ ಇನ್ನಷ್ಟು ದೂರ ಸರಿದು ಹೋಗ್ಬಿಡುತ್ತೆ. ಇದರ ಪರಿಣಾಮ ಏನಾಗತ್ತೆ? ನಾವು ಈ ಹೊರಗಿನ ಬಯಕೆಗಳನ್ನ ಪೂರೈಸೋಕೆ ಟ್ರೈ ಮಾಡಿದಷ್ಟು ಅವು ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತವೆ. ಇದು ಒಂಥರ ಮುಗಿಯದ ಕಥೆ, ನಮ್ಮನ್ನ ಸುಸ್ತು ಮಾಡುವ ಒಂದು ವಿಷವರ್ತುಲ ಅಷ್ಟೇ. ಬಯಕೆಗಳನ್ನ ತೃಪ್ತಿಪಡಿಸೋಕೆ ಪ್ರಯತ್ನಿಸೋದು ಬೆಂಕಿಗೆ ಪೆಟ್ರೋಲ್ ಸುರಿದ ಹಾಗೆ ಅಂತಾರೆ ಲೇಖಕರು. ಎಷ್ಟು ಸರಿಯಲ್ವಾ? ಹೊರಗಿನ ವಸ್ತುಗಳಿಂದ ನಮ್ಮ ಅತೃಪ್ತಿಯ ಬೆಂಕಿಯನ್ನ ಆರಿಸೋಕೆ ಹೋದ್ರೆ ಅದು ಕಡಿಮೆ ಆಗೋ ಬದಲು ಇನ್ನಷ್ಟು ಜಾಸ್ತಿ ಉರಿಯುತ್ತೆ ಅಷ್ಟೇ. ಹೊರಗಿನ ಹುಡುಕಾಟದಿಂದ ಸುಖ ಸಿಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಹಾಗಾದ್ರೆ ಪರಿಹಾರ ಎಲ್ಲಿದೆ? ಉತ್ತರ ನಮ್ಮ ಹೊರಗಿಲ್ಲ, ನಮ್ಮೊಳಗೇ ಇದೆ. ಬನ್ನಿ ಈಗ ಹೊರಗಿನಿಂದ ಒಳಮುಖವಾಗಿ ತಿರುಗೋ ಆ ಪಯಣವನ್ನ ಶುರು ಮಾಡೋಣ. ಹಾಗಾದ್ರೆ ಈ ಅಂತರ್ಮುಖಿ ಶಾಂತಿ ಅಂದ್ರೆ ಏನು? ನೋಡಿ, ಇದು ಹೊರಗಿನ ವಸ್ತುಗಳಿಂದ ಸಿಗೋವಂಥ ಟೆಂಪರರಿ ಸಮಾಧಾನ ಅಲ್ಲ. ಬದಲಿಗೆ ನಮ್ಮ ಗಮನವನ್ನ ನಮ್ಮೊಳಗೆ ತಿರುಗಿಸಿ ನಾನು ಯಾರು ಅಂತ ಅರ್ಥ ಮಾಡ್ಕೊಂಡಾಗ ಸಿಗೋ ಒಂದು ಕಂಪ್ಲೀಟ್ನೆಸ್, ಒಂದು ಸ್ಥಿರವಾದ ನೆಮ್ಮದಿ. ಈ ಒಳಮುಖ ಪಯಣದಲ್ಲಿ 3 ಸ್ಟೆಪ್ಸ್ ಇದೆ. ಮೊದಲನೇದು ಹೊರಗಿನ ಪ್ರಪಂಚ ಅನ್ನೋದು ಒಂದು ಭ್ರಮೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಎರಡನೇದು ನಿಧಾನವಾಗಿ ನಮ್ಮ ಗಮನವನ್ನ ಹೊರಗಿನಿಂದ ಒಳಗೆ ತಿರುಗಿಸೋದು. ಮತ್ತು ಕೊನೆಯದಾಗಿ ಈ ದೇಹ ಮತ್ತು ಮನಸ್ಸಿಗೂ ಆಚೆ ಇರುವ ನಮ್ಮ ನಿಜವಾದ ಸ್ವರೂಪದ ಬಗ್ಗೆ ಚಿಂತನೆ ಮಾಡೋದು. ಸರಿ, ಹೀಗೆ ಒಳಮುಖವಾಗಿ ತಿರುಗಿದಾಗ ನಮಗೆ ಸಿಗೋದಾದ್ರೂ ಏನು? ನಮ್ಮೊಳಗೆ ಅಡಗಿರುವ ಆ ಅದ್ಭುತ ನಿಧಿ ಯಾವುದು? ಬನ್ನಿ ಅದರ ಬಗ್ಗೆ ಈಗ ತಿಳ್ಕೊಳ್ಳೋಣ. ನಮ್ಮೊಳಗಿರೋ ಈ ಆಂತರಿಕ ನಿಧಿಯ ಒಂದು ಸಣ್ಣ ಝಲಕ್, ಒಂದು ಚಿಕ್ಕ ನೋಟ ಸಿಕ್ಕರೂ ಸಾಕು, ನಮ್ಮ ಇಡೀ ಪರ್ಸ್ಪೆಕ್ಟಿವ್, ನಮ್ಮ ದೃಷ್ಟಿಕೋನವೇ ಚೇಂಜ್ ಆಗ್ಬಿಡುತ್ತೆ. ಹೊರಗಿನ ಪ್ರಪಂಚದ ಮೇಲಿದ್ದ ಆ ವ್ಯಾಮೋಹ, ಆ ಡಿಪೆಂಡೆನ್ಸಿ ಎಲ್ಲವೂ ತಾನಾಗೇ ಕರಗೋಕ್ ಶುರುವಾಗುತ್ತೆ. ಈ ಬದಲಾವಣೆಯನ್ನ ಹೀಗೆ ಹೋಲಿಸ್ಬೋದು. ಮೊದಲು ನಾವು ನಶಿಸಿ ಹೋಗುವ ನಾಣ್ಯಗಳ ಹಿಂದೆ ಓಡ್ತಾ ಇದ್ವಿ, ಅಂದ್ರೆ ಕ್ಷಣಿಕ ಸುಖಗಳ ಹಿಂದೆ. ಆದರೆ ಈಗ ನಮ್ಮ ಗಮನ ಶಾಶ್ವತವಾದ ಆಂತರಿಕ ನಿಧಿಯ ಕಡೆಗೆ ಹರಿಯುತ್ತೆ. ನಮ್ಮ ಲೈಫಿನ ವ್ಯಾಲ್ಯೂಸ್, ನಮ್ಮ ಮೌಲ್ಯಗಳೇ ಬದಲಾಗ್ಬಿಡ್ತವೆ. ಹಾಗಾದ್ರೆ ಈ ಆಂತರಿಕ ಪಯಣದ ಫಲ ಏನು? ಮೊದಲನೇದಾಗಿ ಪ್ರಪಂಚದ ನಿಜವಾದ ಸತ್ಯವನ್ನ ನಾವು ಅರ್ಥ ಮಾಡ್ಕೋತೀವಿ. ನಮ್ಮ ರಿಯಲ್ ಸೆಲ್ಫ್, ನಮ್ಮ ನಿಜವಾದ ಸ್ವರೂಪ ಏನು ಅಂತ ತಿಳಿಯುತ್ತೆ. ನಮ್ಮೊಳಗಿನ ಆ ದಿವ್ಯ ಬೆಳಕನ್ನ ಕಂಡುಕೊಂಡಾಗ ಶಾಶ್ವತವಾದ ಆನಂದ ಮತ್ತು ಶಾಂತಿಯ ದಾರಿ ತಾನಾಗಿಯೇ ಓಪನ್ ಆಗುತ್ತೆ. ಈ ಆಂತರಿಕ ಪ್ರಯಾಣದ ಕೊನೆಯಲ್ಲಿ ನಾವು ತಲುಪೋ ಸ್ಥಿತಿ ಯಾವುದು? ಅದುವೇ ಶಾಶ್ವತವಾದ ಶಾಂತಿ, ಆ ನಿಜವಾದ ನೆಮ್ಮದಿ, ಆ ಸಂಪೂರ್ಣ ಸಂತೃಪ್ತಿಯ ಅನುಭವ ಹೇಗಿರುತ್ತೆ ನೋಡೋಣ ಬನ್ನಿ. ನೋಡಿ, ನಮ್ಮೊಳಗಿಂದಲೇ ಶಾಂತಿಯ ಒಂದು ಅಮೃತದ ಚಿಲುಮೆ ಉಕ್ಕಿ ಹರಿಯೋಕೆ ಶುರುವಾದಾಗ ನಮ್ಮೆಲ್ಲ ಅತೃಪ್ತಿ, ಹತಾಶೆ, ಟೆನ್ಷನ್ ಅನ್ನೋ ಜ್ವಾಲೆಗಳಿದೆಯಲ್ಲ, ಅದೆಲ್ಲವೂ ಶಾಶ್ವತವಾಗಿ ನಂದಿ ಹೋಗುತ್ತೆ ಅಂತಾರೆ. ಈ ಸ್ಥಿತಿಯನ್ನ ತಲುಪಿದಾಗ ಲೈಫ್ ತುಂಬಾ ಸಿಂಪಲ್ ಆಗ್ಬಿಡುತ್ತೆ. ಹೊರಗಿನ ಆಸೆಗಳು, ಲೌಕಿಕ ಬಯಕೆಗಳು ತಮ್ಮ ಹಿಡಿತವನ್ನ ಕಳ್ಕೊಳ್ತವೆ. ಆವಾಗ
ಲೈಫ್ನಲ್ಲಿ ಬರೋ ಪ್ರತಿಯೊಂದು ಕಷ್ಟನೂ ಒಂದು ಸಮಸ್ಯೆಯಾಗಿ ಕಾಣೋ ಬದಲು ನಮ್ಮ ಬೆಳವಣಿಗೆಗೆ ಸಿಕ್ಕ ಒಂದು ಅವಕಾಶದ ಹಾಗೆ ಕಾಣಿಸುತ್ತೆ. ಸೊ ಎಲ್ಲ ಮಾತುಗಳು ನಮ್ಮನ್ನ ಒಂದು ಆಳವಾದ ಪ್ರಶ್ನೆ ಹತ್ರ ತಂದಿಲ್ಸುತ್ತೆ. ಹೊರಗೆ ಹುಡುಕೋದನ್ನ ನಿಲ್ಸಿ ಒಳಗೆ ನೋಡಿದ್ರೆ ನಮ್ಮೊಳಗೆ ಅನ್ವೇಷಣೆ ಮಾಡಕ್ಕೆ ಅಂತ ಯಾವ ನಿಧಿ ಕಾಯ್ತಾ ಇರ್ಬೋದು.